ಏನ್ ಮಾಡ್ಬೇಕು ಇವಾಗ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ? ಅಲ್ಲಿ 2 ಎಕರೆ ಎರಡು ಟೀಮು ಇಲ್ಲ ಇನ್ನೊಂದು ಯಾರೊಬ್ರು ಮಾತಾಡ್ತಾ ಇಲ್ಲ. ಏನು ಗೊತ್ತಾ, 13 ಎಕರೆ ಡಿ ಕೆ ಶಿವಕುಮಾರ್ ಅವ್ರ ಜಮೀನಿದೆ. ಅವ್ರ ಜಮೀನಿಗೆ ಒಂದು ರೋಡ್ ಬೇಕು. ಆ ರೋಡ್ ಅವ್ರಿಗೆ ಇರ್ಲಿಲ್ಲ ಆ ಜಮೀನಿಗೆ. ಆ ಕಾರಣಕ್ಕೆ ಏನ್ ಮಾಡ್ಬಿಟ್ರು, ಇಲ್ಲಿ ಹೊಡೆದಾಕಿದ್ದಾರೆ ಮನೆಗಳನ್ನ. ಒಬ್ಬ ವ್ಯಕ್ತಿ ಹೇಳ್ಬೇಕಾದ್ರೆ ಬೈಟ್ ಪ್ಲೇ ಮಾಡ್ತಾರೆ, ಹೇಳ್ಬೋದು. ಯಾಕಂದ್ರೆ ಕೆಲವು ವಿಲಕ್ಷಣ ಥಿಯರಿಗಳು ಬರ್ತವೆ, ವಿಚಿತ್ರವಾದ ವಿಲಕ್ಷಣ ಥಿಯರಿಗಳು ಬರ್ತವೆ. ಸತ್ಯ ಏನು? ಎಷ್ಟು ಎಕರೆ ಇದೆ ಅಂತ ಹೇಳ್ಬೇಕಲ್ಲ. 2 ಎಕರೆ. 13 ಎಕರೆ ಕಡಿಮೆ ಅದು. ಇದು ಹೈಕೋರ್ಟ್ ನಿರ್ದೇಶನದ ಮೇಲೆ ಆರ್ಡರ್ ಮೇಲೆಗೆ 2 ಎಕರೆ BDA ಜಾಗ ಏನು ಅದು ಅಶ್ವಥ್ ನಗರ ಮತ್ತೆ SRK ನಗರ ಅಂತ ಏನು ಮಾಡ್ಕೊಂಡು 66 ಮನೆಗಳು ಮಾಡ್ಕೊಂಡಿದ್ರು. 66 ಮನೆಯಲ್ಲಿ 44 ಶೆಡ್ಗಳು. 44 ಶೆಡ್ಗಳು, ಮನೆಗಳು ಅಲ್ಲ ಅವು. 22 ಪಕ್ಕಾ ಮನೆಗಳು. ಇವನ್ನ 6 ತಿಂಗಳಿಂದ ನಿರಂತರವಾಗಿ BDA ಅಧಿಕಾರಿಗಳು ಅಲ್ಲಿ ಹೋಗಿ ಮಾತಾಡಿ ಅವ್ರಿಗೆ ನೋಟಿಸ್ಗಳನ್ನ ಕೊಟ್ಟು ನೀವು ಬೇರೆ ಕಡೆ ಶಿಫ್ಟ್ ಆಗಿ ಅಂತ ಹೇಳಿದ್ರು ಕೂಡ ಅವರು ಅದನ್ನು ಮಾಡಿಲ್ಲ. ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಅಧಿಕಾರಿಗಳು ಆ 2 ಎಕರೆ ಜಮೀನನ್ನು ವಶಪಡಿಸ್ಕೊಂಡಿದ್ದಾರೆ, BDA ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಇದರೊಳಗೆ ರಾಜಕೀಯ ಬರಲೂಬಾರ್ದು, ಬೆರೆಸಲೂಬಾರ್ದು. ಈ ಥರ ನೀವು ಇಡೀ ಕರ್ನಾಟಕದಲ್ಲಿ ಎಷ್ಟು ಒತ್ತುವರಿಗಳು ಜಿಲ್ಲಾಧಿಕಾರಿಗಳು ಪ್ರತಿ ವರ್ಷ ಕಳೆದ 15 ವರ್ಷಗಳಿಂದ ಪ್ರತಿ ವರ್ಷ ಇಲ್ಲಿ 30 ಎಕರೆ ಜಮೀನನ್ನು ವಶಪಡಿಸಿಕೊಂಡ್ರು, 80 ಎಕರೆ ಮಾಡಿಕೊಂಡ್ರು. ಬೆಂಗಳೂರಿನಲ್ಲಿ ಕಳೆದ 2.5 ವರ್ಷದಲ್ಲಿ 800 ಎಕರೆಗೂ ಹೆಚ್ಚು ಜಾಗಗಳನ್ನ ವಾಪಸ್ ಸರ್ಕಾರ ವಶಪಡಿಸ್ಕೊಂಡಿದೆ. ಈ ತರ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಏನಾಗುತ್ತೆ ಗೊತ್ತಾ ನೋಡ್ರೆ, ನಾನು ಕೇಳೋದು, ಒಂದು ಪ್ರಕಟಣೆ ಕೊಟ್ಬಿಡಿ ನೀವು, ಮಾಧ್ಯಮ ಪ್ರಕಟಣೆ. ಈಗ ಕೋಗಿಲು ಹೊಡೆದ್ರಿ, ನೀವೇನ್ ಹೇಳ್ತೀರಿ, ಎಲ್ಲರಿಗೂ ನಮ್ಗೆ ನೋಟಿಸ್ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಈ ಜನವರಿ ತಿಂಗಳಲ್ಲೋ ಫೆಬ್ರವರಿಯಲ್ಲಿ ಇನ್ನೆಷ್ಟು ಮನೆಗಳು ಲೇಔಟ್ ಹೊಡಿತೀರಿ ನಮಗೆ ಇನ್ನೂ ಐಡಿಯಾ ಇಲ್ಲ. ಅದು ಒಂದು ಮಾಧ್ಯಮ ಪ್ರಕಟಣೆ, ನೋಡ್ರಪ್ಪ ಇಂತಿಂತ ಏರಿಯಾದವರು ಹುಷಾರಾಗಿರಿ, ಇಂತಿಂತ ಕಡೆ ಇಂಥ ಅಕ್ರಮ ಲೇಔಟ್ ಪತ್ತೆ ಆಗಿದೆ, ಇಲ್ಲಿ ಇಂಥ ದಿನ ಬಂದು ನಾವು ಡೆಮಾಲಿಷ್ ಮಾಡ್ತೀವಿ, ನಾನು ನಿಮಗೆ ಕೋರ್ಟ್ ಕಡೆ ನೋಟಿಸ್ ಕೊಟ್ಟಾಗಿದೆ, ಬಂದ್ಬಿಟ್ಟು ಯಾಕೆ ಮಾಡ್ಸಲ್ಲ ನೀವು? ಅವರಿಗೆ ಈ ಶಾಕ್ ಟ್ರೀಟ್ಮೆಂಟ್ ಯಾಕೆ ಕೊಡ್ತೀರಾ ನೀವು? ಬೆಳಿಗ್ಗೆ 4 ಗಂಟೆಗೆ ಹೋಗಿ. ಇದು ಶಾಕ್ ಟ್ರೀಟ್ಮೆಂಟ್ ಅಲ್ಲ, ಇವತ್ತು ಬೆಳಗ್ಗೆ 7 ಗಂಟೆಗೆ ಹೋಗಿದ್ದು. ಇದು ಶಾಕ್ ಟ್ರೀಟ್ಮೆಂಟ್ ಅಲ್ಲ. ಅವ್ರಿಗೆ ನಿರಂತರವಾಗಿ ಕಳೆದ 6 ತಿಂಗಳಿಂದ ಪ್ರತಿ ಒಂದು ವಾರ ಅಥವಾ 15 ದಿನಕ್ಕೊಮ್ಮೆ BDA ಅಧಿಕಾರಿಗಳು, ಇಂಜಿನಿಯರ್ಗಳು ಅಲ್ಲಿ ಹೋಗಿ, ಆಯುಕ್ತರು ಅಲ್ಲಿ ಹೋಗಿ ಇದನ್ನು ನೀವು ಖಾಲಿ ಮಾಡಬೇಕು, ಇದು ಸರ್ಕಾರದ ಜಾಗ, BDA ಜಾಗ, ಹೈಕೋರ್ಟ್ನ ಆರ್ಡರ್ ಕೂಡ ಆಗಿದೆ, ನೀವು ಖಾಲಿ ಮಾಡಿ ಅಂತ ನಿರಂತರವಾಗಿ ಹೇಳಿದ್ದಾರೆ. ನೀವು ತಾತ್ಕಾಲಿಕ ಶೆಡ್ ಹಾಕೊಂಡಿದ್ದೀರಾ, ನೀವು ಖಾಲಿ ಮಾಡ್ಕೊಂಡು ಹೋಗೋದು ಬಹಳ ಸುಲಭ, ನಿಮ್ಮ ಮೂಲ ಯಾವುದು ಅಲ್ಲಿಗೆ ಹೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ಅಲ್ಲಿರ್ತಕ್ಕಂತಹ 66 ಮನೆಯಲ್ಲಿ ನಮಗೆ ಮಾಹಿತಿ ಇಲ್ಲ, ಆದರೆ ಅವ್ರು ಯಾರು ನಿರ್ಗತಿಕರಲ್ಲ, ಎಲ್ಲೋ ಬೇರೆ ಕಡೆ ಜಾಗ ಇಲ್ದವರಲ್ಲ. ಅವರು ಯಾರು ನಿಜವಾಗ್ಲೂ ನಿರ್ಗತಿಕರಿದ್ರೆ, ಅಶಕ್ತರಿದ್ರೆ, ಕೂಲಿ ಕಾರ್ಮಿಕರಿದ್ರೆ, ನಾವು ತುಂಬಾ ಬಡವರಿದ್ದೀವಿ, ಹಿಂದೂಗಳಾಗ್ಲಿ, ದಲಿತರಾಗ್ಲಿ, ಇವನರೊಳಗೆ ಯಾವ ಸಮುದಾಯದವರಾಗ್ಲಿ, ನಾನು ಇವ್ರು ಬರೀ ಮುಸಲ್ಮಾನರ ಬಗ್ಗೆ ಮಾತ್ರ ಹೇಳ್ತಾರೆ. ನಿಮ್ಮ ಆಂಗಲ್ ಇದ್ದೇ ಇರ್ತದೆ, ಬಿಜೆಪಿ ಆಂಗಲ್ ಇದ್ದೇ ಇರ್ತದೆ, ಅದು ತಪ್ಪಿಲ್ಲ. ನಾನು ಯಾವುದೇ ವ್ಯಕ್ತಿ, ಅರ್ಹ ವ್ಯಕ್ತಿ ಕರ್ನಾಟಕದ ನಿವಾಸಿಯಾಗಿ ಅವನು ದಾಖಲಾತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಆದ್ರೆ, ನಿರ್ಗತಿಕನಾದ್ರೆ, ತಣಿಸಂದ್ರದಲ್ಲೂ ಅಂದ್ರೆ ಅಲ್ಲೇ ಕೊಡ್ತಾರೆ ಅಂತಲ್ಲ. ಅಮರ್ ಅಕ್ಬರ್ ಆಂಟೋನಿ ಯಾರಾದ್ರೂ ಇರ್ಲಿ, ಅಮರ್ ಅಕ್ಬರ್ ಆಂಟೋನಿ, ಅಮರ್ ಅಕ್ಬರ್ ಆಂಟೋನಿ ಯಾರಿದ್ರು ಕೊಡ್ತಾರೆ? ಯಾವ ಧರ್ಮ, ಯಾವ ಜಾತಿ, ಕರ್ನಾಟಕದಲ್ಲಿ 5 ವರ್ಷ ವಾಸ ಮಾಡೋ ಯಾವುದೇ ಕನ್ನಡಿಗ, ಕರ್ನಾಟಕದ ವ್ಯಕ್ತಿ ಇಲ್ಲಿ ಸೂರ್ಯನ ಪಡ್ಕೊಳ್ಳಕ್ಕೆ ಅರ್ಹ ವ್ಯಕ್ತಿ ಆಗ್ತಾನೆ. ಕೋಗಿಲು ವಿಚಾರದಲ್ಲಿ ಒಂಥರ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಕೆಲಸ ನಡೀತಿತ್ತು, ಮನೆ ಕೊಟ್ಬಿಡ್ಬೇಕು ಅಂತ ಹೇಳಿ. ಕಾರಣಾಂತರ ಆಮೇಲೆ ಕೃಷ್ಣ ಬೈರೇಗೌಡ ಇರಲಿಲ್ಲ, ಆಮೇಲೆ ಅವರೆಲ್ಲ ಫಾರಿನ್ ಇಂದ ಬಂದ್ರು, ಆಮೇಲೆ ಸ್ವಲ್ಪ ಸ್ಲೋ ಆಗ್ತಿದೆ. ಅವ್ರಿಗೆ ಒಂದಷ್ಟು ಗೈಡ್ಲೈನ್ಸ್ ಶುರುವಾಯಿತು, ಮಾರ್ಗಸೂಚಿಗಳು ಬಂತು, ಏನೇನು ದಾಖಲೆ ಇರಬೇಕು ಅಂತ ಹೇಳಿ. ಈಗ 26ನೇ ತಾರೀಕು ಮನೆಗಳ ಹಸ್ತಾಂತರ ಆಗುತ್ತೆ. ಒಂದು 20 ಜನಕ್ಕೆ ಬಂದ್ರು ಅದು ಅನುಮಾನ ಅಂತ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಸರಿಯಾಗಿ. ನಂಬರ್ ನೀವು ಯಾರೋ 30 ಮನೆಗಳು ಆಗ ಸಿಗುತ್ತೆ, ಅವರೇ ಅರ್ಹಗಳು ಅಂತ ಹೇಳ್ತಾ ಇದ್ದಾರೆ. ಅನರ್ಹರಿಗೆ ಜಮೀನು ಸಿಗೋದಿಲ್ಲ, ಇಲ್ಲೂ ತಡಿಸೋದ್ರಲ್ಲೂ ಸಿಗಲ್ಲ, ಅರ್ಹರಿಗೆ ಇಲ್ಲೂ ಕೊಡ್ತೀರಾ ನೀವು? ಈಗ ಅವ್ರು ನಾನು ಹೇಳಿದ್ನಲ್ಲ ನಿಮಗೆ, ಈಗ ನಾನು BJP ಅವರಾಗ್ಲಿ, ಕಾಂಗ್ರೆಸ್ ಅಲ್ಲಾಗ್ಲಿ, ಇದು ಪೊಲಿಟಿಕಲ್ ಅಲ್ಲ. ಇದು ಯಾರೇ ಇಡೀ ಕರ್ನಾಟಕದಲ್ಲಿ, ನಿಮ್ಗೆ ಗೊತ್ತಿರಬೇಕು, ಮೊನ್ನೆ ಕೃಷ್ಣ ಬೈರೇಗೌಡರು ಲಾಸ್ಟ್ ಜನವರಿನಲ್ಲಿ 2025ರಲ್ಲಿ 1,11,111 ಹಕ್ಕುಪತ್ರಗಳನ್ನ ಕೊಟ್ಟರು. ಯಾರಿಗೆ ಹಕ್ಕುಪತ್ರಗಳು? ಯಾರಿಗೆ ಇರಲಿಲ್ಲ, ನಿವಾಸ ಇರಲಿಲ್ಲ, ಕಾಯಂ ನಿವಾಸ ಇರಲಿಲ್ಲ, ಅವ್ರಿಗೆ ಕೊಟ್ಟರು. ಸೊ ಆ ರೀತಿಯಾಗಿ ಕರ್ನಾಟಕದಲ್ಲಿ ಆ ಥರ ಯಾವಾಗ ನಡ್ಕೊಂಡು ಬರ್ತದೆ. ಆದ್ರೆ ಇಲ್ಲಿನ ಪ್ರಕರಣದಲ್ಲಿ ಈ ತರ ಪ್ರಕರಣಗಳು 111ರಲ್ಲಿ ಅದು ಫಲಾನುಭವಿಗಳು ಯಾರು ಧರ್ಮ ಆಧಾರಿತವಾಗ ಇಲ್ಲ, ಧರ್ಮ ಆಧಾರಿತ, ಅರ್ಹತೆ ಆಧಾರದ ಯಾರಿಗೆ ನಿವೇಶನನೇ ಇಲ್ಲ ಅಂತಂದ್ರೆ, ಅವರಲ್ಲಿ ಯಾವುದು ಪಾಣಿ ಖಾತೆ ಇಲ್ಲ ಅಂದ್ರೆ ಅವರ ಹೆಸರಲ್ಲಿ ಅಂತವ್ರು ಕೊಟ್ಟಿರ್ತಂದ್ರೆ. ಬಟ್ ಅದು ಬಹಳ ಉತ್ತರ ಕರ್ನಾಟಕದ ಸುಮಾರು 9 ಜಿಲ್ಲೆಗಳಿಂದ ಜನಗಳನ್ನ ಒಟ್ಟಿಗೆ ಕರೆಸಿ ಕೊಟ್ಟಿದ್ದು. ಆ ತರ ಏನ್ ಗೊತ್ತಾ, ಆ ತರ ನಡೀತಾ ಇರ್ತವೆ. ಇಲ್ಲಿ ಉದ್ದೇಶ ಇರ್ತಕ್ಕಂಥದ್ದೇನು, ಯಾರು ಒತ್ತುವರಿಯಾಗಿ ಇಲ್ಲಿಗಲ್ ಆಗಿ
ನಿವಾಸಗಳು ಕಟ್ಕೊಂಡಿದ್ದಾರೆ, ಅದನ್ನು ತೆರವುಗೊಳಿಸೋದು ಸಹಜ. ಆಮೇಲೆ ಇದನ್ನ ಪೊಲಿಟೈಸೈಸ್ ಮಾಡಕ್ಕಿಂತ ಇವ್ರು ಯಾರಿಗಾದ್ರೂ ಇವ್ರು ಕಾನೂನು ಸಲಹೆ ಕೊಡೋ ಸಾಧ್ಯ ಆದ್ರೆ ನಮ್ಮ ಬಿಜೆಪಿ ವಕ್ತಾರ ಆರ್ ಅಶೋಕ್ ಅವರಾಗ್ಲಿ, ವಿಜೇಂದ್ರ ಆಗ್ಲಿ, ನಮ್ಮ ಅಶೋಕಣ್ಣ ಆಗ್ಲಿ, ಇವ್ರು ಯಾರಾದ್ರೂ ಹೋಗಿ ಕಾನೂನು ಸಲಹೆ ಕೊಟ್ಟವ್ರಿಗೆ ಸಹಾಯ ಮಾಡಕ್ ಸಾಧ್ಯ ಆದ್ರೆ ನಮಗೂ ಹೇಳಿದ್ರೆ ನಾವು ಸಹಾಯ ಮಾಡೋಣ. ಆದರೆ ಸರ್ಕಾರದ ಆಸ್ತಿಯನ್ನ ಉಳಿಸಬೇಕಾದಂತ ಜವಾಬ್ದಾರಿ ಎಲ್ಲ ನಾಗರಿಕರದು, ಇನ್ಕ್ಲೂಡಿಂಗ್ ನಾವು ಬಿಜೆಪಿ ವಕ್ತಾರದು, ಇನ್ಕ್ಲೂಡಿಂಗ್ ಆರ್ ಅಶೋಕ್ದು, ಇನ್ಕ್ಲೂಡಿಂಗ್ ವಿಜಯೇಂದ್ರದು, ನಮ್ಮ ಹೊಣೆಗಾರಿಕೆ ಅದೇ ಇರುತ್ತೆ. ನಟರಾಜ್ ಗೌಡ್ರಿಗೆ ಒಂದು ಪ್ರಶ್ನೆ. ಈ ಸರ್ಕಾರ ಬಂದ್ಮೇಲೆ 32 ತಿಂಗಳಲ್ಲಿ 17 ಕಡೆ ಈ ಕಡೆ ತೆರವಾಗಿದೆ. 17 ಕಡೆ ಇಡೀ ರಾಜ್ಯದಲ್ಲಿ, ಆಯ್ತಾ? 17 ಕಡೆನಲ್ಲಿ ಎಷ್ಟು ತುರಂತಾಗಿ ಈಗ ಏನದು ಕೋಗಿಲು ಪ್ರಕರಣದಲ್ಲಿ ಕೊಟ್ರಲ್ಲ, ಅದ್ರ ಎಷ್ಟು ಕಡೆ ಕೊಟ್ಟಿದ್ದೀರಪ್ಪ, ಎಷ್ಟು ಮನೆ ಕೊಟ್ಟಿದ್ದೀರಪ್ಪ? ಆಯ್ತು ರಮಾಕಾಂತ್ ಜಿ, ಏನಂದ್ರೆ ಪಾಪ ಅಟ್ಲೀಸ್ಟ್ ಲಿಸ್ಟಿಂಗ್ ಆಗಿದ್ಯಾ? 1800 ಕೋಟಿ ಮೌಲ್ಯದ ಲ್ಯಾಂಡ್ಗಳನ್ನ ಪಾಯಿಂಟ್ ಏನಂದ್ರೆ, ಸಿಂಪಲ್ ಪಾಯಿಂಟ್ ಏನಂದ್ರೆ, ಈ ಅದು 37 ಜನ ಅಂತ ಹೇಳ್ತಿದ್ದಾರೆ, ಅಥವಾ 20 ಜನಕ್ಕೆ ಬರ್ತಾರೋ 19 ಜನಕ್ಕೆ ಬರ್ತಾರೋ, ಎಷ್ಟಕ್ಕಾದ್ರೂ ಬರ್ಲಿ, ಅಟ್ಲೀಸ್ಟ್ ಒಂದು ಪ್ರೋಸೆಸ್ ಒಂದು ಸ್ಟಾರ್ಟ್ ಆಯ್ತಾ? ಪ್ರೋಸೆಸ್ ಸ್ಟಾರ್ಟ್ ಆಯ್ತಾ ಫಾಸ್ಟ್ ಆಗಿ? 209 ಜನದಲ್ಲಿ ಇಷ್ಟೇ ಜನ ಅರ್ಹರು ಅಂತ ಹೇಳಕ್ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ಈಗ 17 ಕಡೆ ಹೊಡೆದ್ರಲ್ಲ ಇಡೀ ರಾಜ್ಯದಲ್ಲಿ, 17 ಕಡೆ ಹೊಡೆದಿದ್ರಲ್ಲಿ ನಮ್ಮ ಮಾಹಿತಿ ಪ್ರಕಾರ ಏನಿಲ್ಲ ಅಂತಂದ್ರು 3,000 ಮನೆಗಳು, ಆಯ್ತಾ? 3,000 ಮನೆಗಳು. ಆ 3,000 ಮನೆಗಳಲ್ಲಿ ನೀವು ಪ್ರೊಸೆಸ್ ಆದ್ರೂ ಸ್ಟಾರ್ಟ್ ಮಾಡಿದ್ರೆ ಅರ್ಹರು ಎಷ್ಟು, ನಾವು ಅವ್ರಿಗೆ ಕೊಡ್ತೀವೋ ಇಲ್ವೋ? ಈಗ ಇವ್ರ ಸರ್ಕಾರ ಬಂದ್ಮೇಲೆ ಮೇ 2023 ಬಂತು. 2024 ಜನವರಿಲೇ ಸ್ಟಾರ್ಟ್ ಆಗಿದೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂತ ಇದ್ದೀನಿ, ಆಯ್ತಾ? ಅಸ್ಯೂಮ್ ಮಾಡ್ಕೊಂತ 2 ವರ್ಷ. ಈ 2 ವರ್ಷದಲ್ಲಿ ನೀವು 17 ಕಡೆ ಹೊಡೆದಾಗ 17 ತತ್ಸುಮಾರು 3,000ದಲ್ಲಿ ಎಷ್ಟು ಜನಕ್ಕೆ ನೀವು ಲಿಸ್ಟಿಂಗ್ ಮಾಡಿದೀರಾ? ಲಿಸ್ಟಿಂಗ್ ಮನೆ ಕೋಗಿಲು ಸ್ಪೀಡಲ್ಲೇ, ಕೋಗಿಲು ಸ್ಪೀಡಲ್ಲಿ ಎಷ್ಟು ಜನಕ್ಕೆ ನೀವು ಲಿಸ್ಟಿಂಗ್ ಮಾಡಿದೀರಾ? ಮನೆ ಕೊಡೋದು ಬೇರೆ ವಿಚಾರ, ಅಂದ್ರೆ ಮನೆ ಕೊಡೋದಕ್ಕೆ ಅದಕ್ಕೆ ಇನ್ನು ಪರಿಶೀಲನೆ ಆದ್ರೆ ಎಷ್ಟು ಬೇಕು